ಗೋರಿಕಾಯಿ ಪಲ್ಯ ಅಥವಾ ಗೋರಿಕಾಯಿ ಗ್ರೇವಿ ಅಂತ ಹೇಳ್ಬೋದು. ಇದಂತೂ ತುಂಬಾ ಈಸಿ, ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇನ್ನು ಇಷ್ಟಪಟ್ಟು ತಿಂತೀರಾ. ದೋಸೆಗೆ, ಚಪಾತಿಗೆ, ರೊಟ್ಟಿಗೆ, ಹಾಗೆ ಬಿಸಿ ಬಿಸಿ ಅನ್ನಕ್ಕೂ ಕೂಡ ಸೂಪರ್ ಆಗಿ ಹೊಂದ್ಕೊಳ್ಳುತ್ತೆ. ಗೋರಿಕಾಯಿನ ಬಳಸದೇ ಇರೋರು, ತಿನ್ನಕ್ ಇಷ್ಟ ಇಲ್ದಿರೋರು ಒಮ್ಮೆ ಈ ರೀತಿಯಾಗಿ ಟ್ರೈ ಮಾಡಿ ತುಂಬಾನೇ ಇಷ್ಟಪಡ್ತೀರಾ. ಈ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ. ಎಲ್ಲರಿಗೂ ನಮಸ್ಕಾರ, ನಾನು ಶ್ವೇತಾ. ವೆಲ್ಕಮ್ ಬ್ಯಾಕ್ ಟು ಅನದರ್ ಹೆಲ್ತಿ ರೆಸಿಪಿ. ಇವಾಗ ನಾನು ಗೋರಿಕಾಯಿನ ಉದ್ದುದವಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನ ಒಂದು ಬಾಣಲಿಗೆ ಹಾಕೊಂಡು ಇದಕ್ಕೆ 1 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೈ ಆಡ್ಕೊಂಡು ಸ್ವಲ್ಪ ಬೇಯಿಸ್ಕೋಬೇಕು. ಅಂದ್ರೆ ನೀರ್ನ ಹಾಕೋ ಹಾಗಿಲ್ಲ, ಹಾಗೇನೆ ಎಣ್ಣೆಯಲ್ಲೇನೆ ಹುರ್ಕೋಬೇಕಾಗತ್ತೆ. ಹಾಗೆ ಕೈಯಾಡ್ತಾನೆ ಇರ್ಬೇಕು, ಇಲ್ಲಾಂದ್ರೆ ಒತ್ತು ಬಿಡತ್ತೆ. ಗೋರಿಕಾಯಿ ಸ್ವಲ್ಪ ಹಾರ್ಡಾಗಿರುತ್ತೆ, ಅದನ್ನ ಸ್ವಲ್ಪ ಸಾಫ್ಟ್ ಮಾಡತ್ತೆ. ಹಾಗೆ ಅರ್ಧ ಭಾಗದಷ್ಟು ಈ ಹಂತದಲ್ಲೇ ಬೆಂದು ಬಿಡೋದ್ರಿಂದ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಹೀಗೇನೆ ಸ್ವಲ್ಪ ಉಪ್ಪು ಖಾರ ಹಾಕೊಂಡು ಸೈಡ್ ಡಿಶ್ ಆಗಿ ಕೂಡ ತಿನ್ಬೋದು. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಉರ್ದಿದಾಗಿದೆ. ಅದನ್ನ ಒಂದು ತಟ್ಟೆಗೆ ಎತ್ತಿಟ್ಕೊಂಡ್ ಬಿಡೋಣ. ಈಗ ಒಂದು ಮಸಾಲ ರುಬ್ಕೊಳ್ಳೋದಿಕ್ಕೆ ಅದೇ ಬಾಣ್ಲಿಗೆ ಒಂದು 3 ರಿಂದ 4 ಸ್ಪೂನ್ ಆಗೋಷ್ಟು ಕಡಲೆ ಬೀಜ, ಒಂದು 7 ರಿಂದ 8 ಇಳ್ಕಷ್ಟು ಬೆಳ್ಳುಳ್ಳಿ, ಖಾರಕ್ಕೆ ಒಂದು 4 ರಿಂದ 5 ಹಸಿಮೆಣಸಿನಕಾಯಿನ ಹಾಕೊಂಡು ಹುರ್ಕೊಂಡು ನಂತರ 1-2 ಕಡ್ಡಿ ಆಗೋಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ಈ ರೀತಿ ಹಾಕೊಳ್ಳಿ, ಇಲ್ಲಾಂದ್ರೆ ಕರ್ಬೇವಿನ ಸೊಪ್ಪು ತುಂಬಾನೇ ಕ್ರಿಸ್ಪಿ ಆಗ್ಬಿಡತ್ತೆ. ಕೊನೆಯದಾಗ ಹಾಕೊಂಡ್ರೆ ಸ್ವಲ್ಪ ಆ ಫ್ಲೇವರ್ ಘಮ ಎಲ್ಲ ಉಳ್ಕೊಳತ್ತೆ. ಇವಾಗ ಹುರಿದಿರೋದನ್ನೆಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕೊಂಡು ಒಂದು 5 ಸ್ಪೂನ್ ಆಗೋಷ್ಟು ಹಸಿ ತೆಂಗಿನ ತುರಿ, ಚಿಕ್ಕ ಸ್ಪೂನ್ ಅಲ್ಲಿ 1 ಸ್ಪೂನ್ ಖಾರದ ಪುಡಿ, ದೊಡ್ಡ ಸ್ಪೂನ್ ಅಲ್ಲಿ ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ. ಬರೀ ಧನಿಯಾ ಪುಡಿ ಹಾಕೊಂಡಿದೀನಿ, ಬೇಕಾದ್ರೆ ಧನಿಯಾ ಬೀಜನು ಹಾಕೋಬಹುದು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇನ್ನೂ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ, ಮನೇಲಿ ಇದ್ದಷ್ಟು ಮಾತ್ರ ಹಾಕಿದೀನಿ. ಅದನ್ನ ರುಬ್ಬಿ ಸೈಡಿಗೆ ಎತ್ತಿಟ್ಕೊಂಡ್ಬಿಟ್ಟು ಹಾಗೆ ಇನ್ನೊಂದು ಬಾಣ್ಲಿಗೆ ಒಂದು 3 ಸ್ಪೂನ್ ಆಗೋಷ್ಟು ಎಣ್ಣೆ ಕಾದಿದ ನಂತರ ಸಾಸಿವೆ, ಜೀರಿಗೆ, ಉದ್ದಿನ ಬೇಳೆನ ಹಾಕೋಬೇಕು. ಅದಾದ್ಮೇಲೆ ಸಣ್ಣದಾಗಿ ಹೆಚ್ಚಿರುವಂತ ಈರುಳ್ಳಿನ ಹಾಕೊಂಡು ಕೈ ಆಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಕ್ರಿಸ್ಪಿಯಾಗಿ ಬೇಯಬೇಕು, ಅಲ್ಲಿವರೆಗೂ ಕೈ ಆಡ್ಕೊಳ್ಳಿ. ನಂತರ ಇದಕ್ಕೆ 1-2 ಕಡಿ ಆಗೋಷ್ಟು ಕರ್ಬೇವಿನ ಸೊಪ್ಪು, ಹಾಗೆ ಒಂದು ಚಿಕ್ಕ ಟೊಮ್ಯಾಟೊನ ಸಣ್ಣದಾಗಿ ಹೆಚ್ಚಿ ಹಾಕೊಂಡಿದ್ದೀನಿ. ಟೊಮ್ಯಾಟೊ ಬೇಡ, ಇಷ್ಟ ಇಲ್ಲ ಈ ಪಲ್ಯಕ್ಕೆ ಅಂದ್ರೆ ಬೇಕಾದ್ರೆ ಸ್ಕಿಪ್ ಮಾಡ್ಕೋಬಹುದು. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚಿಟಿಕೆ ಅರಿಶಿನೂ ಹಾಕೋಬೇಕು, ಅದು ಸ್ಕಿಪ್ ಆಗಿದೆ. ಈ ಉಪ್ಪು ಅರಿಶಿನ ಹಾಕಿದಾದ್ಮೇಲೆ ಕೈ ಆಡ್ಕೊಂಡು ಬೇಯಿಸ್ಕೋಬೇಕು. ಇವಾಗ ಹುರಿದಿಟ್ಕೊಂಡಿರೋ ಗೋರಿಕಾಯಿನೂ ಕೂಡ ಹಾಕೊಂಡು ಮತ್ತೆ ಫ್ರೈ ಮಾಡ್ಕೋತಾ ಇದೀನಿ. ಈ ಹಂತದಲ್ಲೇ 90% ಗೋರಿಕಾಯಿ ಬೆಂದ್ಬಿಡ್ಬೇಕು. ಮಸಾಲೆ ಹಾಕಿದ್ಮೇಲೆ ಅಷ್ಟು ಪ್ರಾಪರ್ ಆಗಿ ಬೇಯೋದಿಲ್ಲ. ಇನ್ನು ಮಸಾಲೆ ಅಬ್ಸರ್ವ್ ಆಗುವಾಗ ಸ್ವಲ್ಪ ಬೆಂದಿರುತ್ತೆ ಅಷ್ಟೇ. ಹಂಗಾಗಿ ಗೋರಿಕಾಯಿ ಕಂಪ್ಲೀಟ್ ಆಗಿ ಬೇಯೋವರೆಗೂ ಕೈ ಆಡ್ಕೊಂಡು ಬೇಯಿಸ್ಕೊಂಡಿದ್ದಾದ್ಮೇಲೆ ಮಸಾಲಾನ ಹಾಕೋಬೇಕು. ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮಸಾಲ ಉಳ್ಕೊಂಡಿತ್ತಲ್ವಾ, ಅದಕ್ಕೂ ಕೂಡ ಸ್ವಲ್ಪ ನೀರನ್ನ ಹಾಕಿ ಆ ನೀರ್ನು ಕೂಡ ಈ ಒಂದು ಬಾಣ್ಲಿಗೆ ಹಾಕೋಬೇಕು. ಮಸಾಲ ಯಾವಾಗ್ಲೂ ಅಷ್ಟೇ ರುಬ್ಬಿದಾಗ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರನ್ನ ಹಾಕಿ ಅದನ್ನು ಹಾಕೊಳ್ಳೋದ್ರಿಂದ ಒಂದು ಒಳ್ಳೆ ರುಚಿನೂ ಕೂಡ ಸಿಗುತ್ತೆ. ಇನ್ನು ಗ್ರೇವಿ ಕನ್ಸಿಸ್ಟೆನ್ಸಿ ನಿಮ್ಗೆ ಯಾವ ಹದಕ್ಕೆ ಬೇಕು, ಎಷ್ಟು ಗಟ್ಟಿ ಅಥವಾ ತೆಳು ಬೇಕು ನೋಡ್ಕೊಂಡೆ ನೀವು ನೀರ್ನ ಹಾಕೋಬಹುದು. ಇವಾಗ ಕೈಯಾಡ್ಕೊಂಡು ಎಲ್ಲೂ ಗಂಟು ಇಲ್ದ ಹಾಗೆ ನೋಡ್ಕೊಂಡು ಒಂದು ಕುದಿ ಬಂದ್ರೆ ಗೋರಿಕಾಯಿ ಗ್ರೇವಿ ಪಲ್ಯ ರೆಡಿ ಆಗತ್ತೆ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ದೋಸೆ ಚಪಾತಿಗಂತೂ ಸೂಪರ್ ಆಗಿರುತ್ತೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಈ ಗ್ರೇವಿಗೆ ಮಿಲ್ಲಿಟ್ಸ್ ದೋಸೆನ ಮಾಡ್ಕೊಂಡಿದ್ದೀನಿ. ಮಿಲ್ಲಿಟ್ಸ್ ದೋಸೆ ರೆಸಿಪಿ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಹಾಕಿ, ಅಥವಾ ದೋಸೆ ರೆಸಿಪಿ ಅಂತ ಕಮೆಂಟ್ ಬಾಕ್ಸಲ್ಲೇ ತಿಳಿಸಿ. ಈ ರೆಸಿಪಿ ಇಷ್ಟ ಆಯ್ತಂದರೆ ಎಸ್ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ನಿಮ್ಗೆ ಯಾವ್ದಾರ ರೆಸಿಪಿ ಬೇಕಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.